ಮೂರು ಪಕ್ಷದ ನಡುವೆ ಬಿಗ್ ಫೈಟ್. ಒಂದ್ ಕಡೆ ಕಾಂಗ್ರೆಸ್ ಮೊದಲ ಸುತ್ತಿನ ಮತ ಎಣಿಕೆಯ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. 9,342 ಮತಗಳ ಪಡ್ಕೊಂಡಿದೆ ಕಾಂಗ್ರೆಸ್ ಮೊದಲ ಸ್ಥಾನದಲ್ಲಿ. ಎರಡನೇ ಪ್ಲೇಸ್ನಲ್ಲಿ ಭಾರತೀಯ ಜನತಾ ಪಕ್ಷ 5,000 ಹತ್ತತ್ರ ತಲುಪ್ತಾ ಇದೆ. ಇನ್ನು JDS 1,539 JDS ಈ ಕ್ಷಣಕ್ಕೆ ಮೂರನೇ ಸ್ಥಾನದಲ್ಲಿ. ಮೊದಲ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಗಿದಾಗ ಸಿಕ್ಕಿರೋ ರಿಸಲ್ಟ್ ಅಂದ್ರೆ ಅರ್ಥ ಕಾಂಗ್ರೆಸ್ 4,000 ಅಂತರಗಳಿಂದ ಮೊದಲ ಸ್ಥಾನವನ್ನು ಕಾಯ್ದುಕೊಂಡು ಮುನ್ನುಗ್ತಾ ಇದೆ. 18 ಸುತ್ತಿರೋದ್ರಿಂದ ಟೂ ಅರ್ಲಿ. ಇನ್ನೂ ಕೂಡ ಬರೀ 4,000 ಲೀಡ್ ಅಷ್ಟೇ. ಒಂದೇ ಸುತ್ತು ಮುಗಿದಿರೋದು ಮತ ಎಣಿಕೆ, ಇನ್ನೂ 17 ಸುತ್ತಿದೆ. 8, 9, 10ನೇ ಸುತ್ತು ಮುಗಿದ ಮೇಲೂ ಒಂದು 15-20 ಸಾವಿರ ಲೀಡ್ ಯಾರೇ ಬರಲಿ ಆಗ ಒಂದು ಕ್ಲೂಕ್ ಸಿಗೋಕ್ಕೆ ಶುರುವಾಗುತ್ತೆ. ಇವ್ರು ಗೆಲ್ಬೋದಪ್ಪ, ಇವರಿಗೆ ವಿಜಯದ ಮೇಲೆ ಒಲಿಬಹುದು ಅಂತ. ಬಟ್ ಸ್ಟಿಲ್ ಈಗಲೂ ಕೂಡ ಹೇಳಕ್ಕೆ ಬರಲ್ಲ. ಯಾರು ಏನು ಬೇಕಾದರೂ ಪಲ್ಲಟ ಆಗಿಬಿಡ್ಬೋದು. ಬೇರೆ ಬೇರೆ ಬಾಕ್ಸ್ಗಳು ಓಪನ್ ಆಗ್ತಿರ್ಬೇಕಾದ್ರೆ ಬೇರೆ ಬೇರೆ ಮತಗಟ್ಟೆಗಳಲ್ಲಿ. ಸೊ ಈ ಕ್ಷಣಕ್ಕೆ ಕಾಂಗ್ರೆಸ್ ಅಂದ್ರೆ ಈಗಾಗಲೇ ಸಿಟ್ಟಿಂಗ್ MLA ಅಭ್ಯರ್ಥಿ ಮುನಿರತ್ನ ಇದೀಗ 4,000 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು JDS ಮತ್ತು BJP ಎರಡನೇ ಪ್ಲೇಸಲ್ಲಿ. BJP ಟಫ್ ಫೈಟ್, ಬಟ್ JDS ಗೊತ್ತಿಲ್ಲ. ಇನ್ನು ಕೂಡ ಸ್ವಲ್ಪ ಕಂಪ್ಯಾರಿಸನ್ ಕೊಟ್ಟರೆ ಇನ್ನು ಹಿಂದಕ್ಕೆ ಇದ್ದಾರೆ. ಅಂದರೆ 1,500 ಮತಗಳ ಆಸುಪಾಸಿನಲ್ಲಿ ಓಡಾಡ್ತಿದ್ದಾರೆ. ಹಾಗಾಗಿ ಮೂರನೇ ಪ್ಲೇಸ್. ಮೊದಲ ಸುತ್ತಿನ ಮತ ಎಣಿಕೆ ಮುಗಿದಾಗ ಇದು ಒಂದು ಕಡೆ ನಡೀತದೆ. ಇನ್ನೊಂದು ಕಡೆ ಈ ಕ್ಷಣಕ್ಕೆ ಹಾಟ್ ನ್ಯೂಸ್, ಅದು ಕೇಂದ್ರದ ಸ್ವಾಯತ್ತ ಸಂಸ್ಥೆಗಳನ್ನು ನಮ್ಮ ಮೇಲೆ ಎತ್ತುಕಟ್ಟಿದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಿದೆ ಭಾರತೀಯ ಜನತಾ ಪಕ್ಷ ಕೇಂದ್ರದವರು ಅಂತ DKಶಿ ಬ್ರದರ್ಸ್, DK ಶಿವಕುಮಾರ್ ಮಾನ್ಯ ಶಾಸಕರು ಮತ್ತು DK ಸುರೇಶ್ ಮಾನ್ಯ ಸಂಸದರು ಇದೀಗ ಬೆಂಗಳೂರಿನ ಸದಾಶಿವನಗರದಲ್ಲಿ ಅವರ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದಾರೆ. ಇದು ನಿನ್ನೆ ರಾತ್ರಿ ಅವರಿಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಅದು ಪಕ್ಕಾ ಮಾಹಿತಿ ನಮ್ಮದು ಅಂತ ಅವರು ಕೂಡ ಹೇಳ್ತಿದ್ದಾರೆ. ಬೆಳಗ್ಗೆ ಸುಮಾರು 5 ಗಂಟೆಗೆ ಮಾಧ್ಯಮದವರಿಗೆ ಸುದ್ದಿಗೋಷ್ಠಿ ಇನ್ಫಾರ್ಮೇಷನ್ ಕೊಡ್ತಾರೆ. ಈಗ ಸುದ್ದಿಗೋಷ್ಠಿಯಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಇದು BJP ಅವರ ಚೀಪ್ ಪಾಲಿಟಿಕ್ಸ್, ಇದನ್ನು ನಿಲ್ಲಿಸಬೇಕು. ಯಾರು ಏನೇ ಮಾಡಿದ್ರು ನಾವು ಅಲ್ಗಾಡಲ್ಲ, ನಮ್ಮಿಟ್ಟ ಹೆಜ್ಜೆನ ಹಿಂದೆ ಸರಿಯಲ್ಲ. ರಾಜಕಾರಣಕ್ಕೆ ಮಾಡಬೇಕು ಅಂತಲೇ ಹಳ್ಳಿಯಿಂದ ಬಂದಿದ್ದೀವಿ. ನಾವು ಪ್ರಜೆಗಳ ಸೇವೆ ಮಾಡ್ತಿದ್ದೀವಿ, ರಾಜಕೀಯದಲ್ಲಿದ್ದೀವಿ, ಜನರ ಸೇವೆ ಮಾಡ್ತಿದ್ದೀವಿ, ನಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮ್ಮನ್ನು ಏನೋ ಮಾಡಿ ಕಟ್ಟಾಕ್ಬಿಡ್ತೀವಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದಾಗಲ್ಲ. ನಾವು ಜಗ್ಗಲ್ಲ. ನಾವು ಮಾಡ್ತಿರೋ ಕೆಲಸ ಸರಿಯಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಮಾಡ್ತೀವಿ. ಎದುರಿಸಬೇಕಾದ್ರೂ ಕೂಡ ಕಾನೂನಿನ ಚೌಕಟ್ಟಲ್ಲೇ ಎದುರಿಸ್ತಿದ್ದೀವಿ. ನೀವು ಯಾವುದೋ ED ತೊಗೊಂಬರ್ತೀವಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ನಾವು ಹೆದರಲ್ಲ. ನೀವು ಯಾವುದೋ CBI ತೊಗೊಂಬರ್ತೀವಿ, ನಾವು ಹೆದರಲ್ಲ. ನೀವು ಯಾರೋ ಇನ್ಕಮ್ ಟ್ಯಾಕ್ಸ್ ತೊಗೊಂಬರ್ತೀವಿ, ನಾವು ಹೆದರಲ್ಲ. ನಮ್ಮ ಪಾಡೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ಹಾಗೇನಾದರೂ ಇದ್ದರೆ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೇ ನಾವು ಹೋರಾಟ ಮಾಡ್ತೀವಿ ಅನ್ನೋದು DK ಸಹೋದರರ ಮಾತಾಗಿದೆ. ಇನ್ನೊಂದು ಕಡೆ ಚುನಾವಣೆಯ ತದನಂತರದಲ್ಲಿ ಯಾವುದೋ ಆಮಿಷಗಳಿಗೆ ಅಥವಾ ಯಾವುದೋ ಬೆದರಿಕೆಗಳಿಗೆ ಭಾರತೀಯ ಜನತಾ ಪಕ್ಷ ನಮ್ಮ ಮೇಲೆ ತೋರ್ಸೋಕೆ ಶುರು ಮಾಡಿದ್ರು. ನಾವು ಹೆದರಿಲ್ಲ, ಮುಂದೆ ಕೂಡ ಹೆದರಲ್ಲ. ಇದು ಮಗದೊಂದು ಕಡೆ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, 181 ನೋಟಾ ಮತದಾನ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ ಮೊದಲ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಗಿದ ಮೇಲೆ. ಸೊ ಒನ್ಸ್ ಅಗೇನ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ, ಮುನಿರತ್ನ ಕಾಂಗ್ರೆಸ್ನಿಂದ 9,342, ತುಳಸಿ ಮುನಿರಾಜು ಭಾರತೀಯ ಜನತಾ ಪಕ್ಷದಿಂದ ಮೊದಲ ಹಂತದ ಪ್ರಕ್ರಿಯೆ 5,220. ಇನ್ನು JDS ರಾಮಚಂದ್ರ 1,539 ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ 4,000 ಆ ಗ್ಯಾಪ್ ಏನಿದೆ ಮೊದಲ ಹಂತದ ಎಣಿಕೆ ಪ್ರಕ್ರಿಯೆ ಮುಗಿದ ಮೇಲೆ ಅದು ಕಾಂಗ್ರೆಸ್ಗೆ ಲಭ್ಯ ಆಗಿದೆ. ಅದರ ಅರ್ಥ ಮುನಿರತ್ನ ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸ್ಟಿಲ್ 17 ಸುತ್ತಿನ ಮತ ಎಣಿಕೆ ಮುಂದಕ್ಕೆ ಹೋಗಬೇಕು. 2,55,769 ಮತದಾರರು ಮೊನ್ನೆ ಮೇ 28ನೇ ತಾರೀಕು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾರಿಗೆ ವಿಜಯದ ಮನೆ ಒಲಿದು ಬರುತ್ತೆ ಟೂ ಅರ್ಲಿ. ಇನ್ನೊಂದು ಗಂಟೆ ಕಳಿಬೇಕು ಅಂದರೆ ಹತ್ತತ್ರ 8ರಿಂದ 9 ಸುತ್ತಿನ ಮತ ಎಣಿಕೆ ಮುಗಿದ ಮೇಲೆ ಒಂದು ಹಂತಕ್ಕೆ ಇವರು ಮುನ್ನಡೆ ಕಾಯ್ದುಕೋತಿದ್ದಾರೆ ಅಂತ ಹೇಳ್ಬೋದು. ಏನಾದರೂ 15,000 20,000 ಏನೋ ಸಿಕ್ಬಿಟ್ರೆ ಮಾತ್ರ ನೋ ಡೌಟ್ ಅದೇ ಟ್ರೆಂಡ್ ಮುಂದಕ್ಕೆ ಹೋಗುತ್ತೆ ಸಾಮಾನ್ಯವಾಗಿ. ಬಟ್ ಸ್ಟಿಲ್ ಲೆಟ್ಸ್ ಸೇ ಕೀಪಿಂಗ್ ಫಿಂಗರ್ ಅಕ್ರಾಸ್, ಯಾರಿಗೆ ಏನಾಗುತ್ತೆ ಅಂತ ಅಪ್ಡೇಟನ್ನು ಪಬ್ಲಿಕ್ ಟಿವಿಲಿ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಎಸ್, ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನಾವು ಕೊಡೋರಿದ್ದೀವಿ. ಪ್ರತಿ ಕ್ಷಣದ ಮಾಹಿತಿ. ನನ್ನ ಕೊಲೀಗ್ಸ್ ಕೂಡ ರೆಡಿಯಾಗಿದೆ. ಮುರಳೀಧರ್ ಒಂದು ಕಡೆ ಇದ್ದಾರೆ, ಸುನೀಲ್ ಗೋವಿನಕವಿ ಇನ್ನೊಂದು ಕಡೆ ಇದ್ದಾರೆ. ಎಲ್ಲ ಮಾಹಿತಿಯನ್ನು ಕೂಡ, ಅದು ಸೆಲೆಬ್ರೇಷನ್ ಆಗಿರಲಿ ಅಥವಾ ಅಲ್ಲಿ ನಡೆಯುವಂಥ ಎಲ್ಲ ಪ್ರಕ್ರಿಯೆಯನ್ನು ಕೂಡ ನಾವು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀವಿ. ನಾವೊಂದು ಬ್ರೇಕ್ ತೊಗೋತೀವಿ. ನನ್ನ ಕೊಲೀಗ್ ಬ್ರೇಕ್ ಮುಗಿದ ತಕ್ಷಣ ಅರವಿಂದ್ ಸೇತುರಾವ್ ಈ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಅವರು ಕೂಡ ರೆಡಿಯಾಗಿದ್ದಾರೆ. ಟೇಕ್ ಎ ಬ್ರೇಕ್, ವಾಪಸ್ ಬರ್ತೀವಿ, ಕಾಯ್ತಾ ಇರಿ.